ಬರೀತಾರೆ. ದುರ್ಲಭಂ ತ್ರಯಮೇವಾ ತದ್ದೇವಾನುಗ್ರಹ ಹೇತುಕಂ. ಈ ಮೂರು ವಸ್ತುಗಳು ದುರ್ಲಭವಾದದ್ದು, ಅಷ್ಟು ಸರಳ ಸಿಗೋದಿಲ್ಲ. ಸಿಕ್ಕಾವಂತಂದ್ರೆ ನಿಮ್ಮ ಪೂರ್ವ ಜನ್ಮದ ಪುಣ್ಯ. ಆ ಮೂರು ವಸ್ತುಗಳು ಯಾವುವು ಅನ್ನೋದನ್ನು ಬರೀತಾರೆ. ಮನುಷ್ಯತ್ವಂ, ಮುಮುಕ್ಷತ್ವಂ, ಮಹಾಜನರ ಸಂಶ್ರಯ. ಈ ಮೂರು ವಸ್ತುಗಳು ನೋಡ್ರಿ. ಮೊದಲನೇದ್ದು ಮನುಷ್ಯತ್ವ, ಎರಡನೇದ್ದು ಮಹಾಜನರ ಸಂಶ್ರಯ ಅಂದ್ರೆ ಮಹಾತ್ಮರ ಸಂಘ. ಮೊದಲನೇದ್ದು ಮನುಷ್ಯತ್ವ, ಮನುಷ್ಯ ಜನ್ಮ. ಎರಡನೇದ್ದು ಮಹಾತ್ಮರ ಸಹವಾಸ. ಮೂರನೇದ್ದು ಮನುಷ್ಯತ್ವಂ, ಮುಮುಕ್ಷತ್ವಂ, ಮಹಾಜನರ ಸಂಶ್ರಯ. ಎರಡನೇದ್ದು ಮುಮುಕ್ಷತ್ವ ಅಂದರೆ ಕೇಳಬೇಕಂತಕ್ಕಂಥ ಇಚ್ಛೆ. ಈ ಮೂರುಗಳು ದುರ್ಲಭವಾಗಿರ್ತಕ್ಕಂಥವಂತ ಬರೀತಾರೆ. ಇದರೊಳಗೆ ನಿಮಗೆ ಯಾವ್ಯಾವ ಸಿಕ್ಕಾವನ್ನೋದು ನೀವು ರೈಟ್ ಮಾರ್ಕ್ ಹಾಕೋಬೇಕು. ಈ ಮೂರೊಳಗೆ ನಿಮಗೆ ಯಾವ್ಯಾವ ಸಿಕ್ಕಾವ್ರಿ? ಒಂದನೇದು ಮನುಷ್ಯ ದೇಹ ಸಿಕ್ಕದ ಇಲ್ರಿ. ನೀವೆಲ್ಲ ಮನುಷ್ಯರಾಗಿ ಜನ್ಮ ತಾಳಿದ್ದೀರಲ್ಲ, ಮನುಷ್ಯ ದೇಹ ಸಿಗಬೇಕಾಗಿತ್ತು ಅಂತಂದ್ರೆ ಸುಮ್ಮನೆ ಸಿಗಂಗಿಲ್ಲ. ಎಷ್ಟೋ ಜನ್ಮಗಳಲ್ಲಿ ಪುಣ್ಯ ಮಾಡಿದ ಫಲವಾಗಿ ಭಗವಂತ ಈ ಶರೀರವನ್ನು ಕೊಟ್ಟಿದ್ದಾನೆ. ಇದನ್ನು ನಾವು ಎಂದೂ ಹಾಳು ಮಾಡ್ಕೋಬಾರ್ದು, ಎಂದೂ ಹಾಳು ಮಾಡ್ಕೋಬಾರ್ದು. ಅದಕ್ಕೆ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಬರೀತಾರೆ ಏನಂತಂದ್ರೆ, ನರ ಜನ್ಮದಿಂದಿಹದೊಳು ಮಿಗಿಲುಂಟೆ. ಜಗತ್ತಿನೊಳಗೆ ಎಷ್ಟು ಜೀವಿಗಳಿಲ್ರಿ. ನಿಮ್ಮ ಮನ್ಯಾಗ ರಗಡದಾವ, ಬೆಕ್ಕದಾವ, ನಾಯದಾವ, ಎಮ್ಮೆದಾವ, ಎತ್ತದಾವ, ಆನಂತರ ಸಾಕಷ್ಟು ಜೀವಿಗಳದಾವ, ಪ್ರಾಣಿಗಳದಾವ. ಆದರೆ ಆ ಎಲ್ಲ ಪ್ರಾಣಿಗಳಿಗಿಂತಲೂ 84 ಲಕ್ಷ ಯೋನಿಗಳಲ್ಲಿ ಶ್ರೇಷ್ಠವಾದ ಜನ್ಮ ಅಂತಂದ್ರೆ ಮನುಷ್ಯ ದೇಹ. ಮನುಷ್ಯ ದೇಹ. ಅದಕ್ಕೆ ಈ ಮನುಷ್ಯ ದೇಹವನ್ನೇನಪ್ಪ ಅಂತಂದ್ರೆ ನಾವು ಶ್ರೇಷ್ಠವಾದದ್ದಕ್ಕೆ ಮಾತ್ರ ಬಳಸಬೇಕಿದನ್ನು. ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ ನಾನು. ಮನುಷ್ಯರಂತ ಯಾರಿಗಂತಾರ್ರಿ? ಮನುಷ್ಯರಂತ ಯಾರಿಗಂತಾರ ಗೊತ್ತದ ನಿಮ್ಗೆ? ಏನ್ರಿ ಸ್ವಾಮಿ ಇದೇನು ದೊಡ್ಡ ಪ್ರಶ್ನೆ ಕೇಳಾಕತ್ತೀರಿ ನೀವು? ಮನುಷ್ಯರಂತ ಯಾರಿಗಂತಾರಂತಂದ್ರೆ ಏನು ಹೇಳೋದು? ಮತ್ತು ನಿನ್ನ ಮುಂದೆ ಕುಂತವ್ರು ನಾವೆಲ್ಲ ಹೆಂಗೆ ಕಾಣಕತ್ತೀವಿ ನಿನಗೀಗ? ನಾವು ನಿಮಗೆ ಮನುಷ್ಯರಂಗೆ ಕಾಣಕತ್ತಿಲ್ಲ ಅಂತ ಕೇಳ್ತಿರ್ಬೋದು ನೀವು. ನೋಡ್ರಿ, ಮನುಷ್ಯರಗತೆ ಕಾಣೋರೆಲ್ಲರೂ ಮನುಷ್ಯರಲ್ಲ. ಮನುಷ್ಯರಂಗ ಎರಡು ಕೈಯ, ಎರಡು ಕಾಲ, ಒಂದೆರಡು ಕಿವಿ, ಒಂದು ಬಾಯಿ, ಈ ಶರೀರ ಇಷ್ಟು ಇದ್ರೆ ಮನುಷ್ಯ ಅಂತ ಅನಿಸ್ಕೊಳ್ಳಂಗಿಲ್ಲ. ಮನುಷ್ಯ ಅಂತ ಯಾರಿಗಂತಾರಂತಂದ್ರೆ ಅದಕ್ಕೊಂದು ಲಕ್ಷಣ ಅದ, ಹಿಂಗಿದ್ರನ ಮನುಷ್ಯ ಅನ್ಬೇಕು. ಈಗ ನೀವು ಡಾಕ್ಟರ್ ಅಂತ ಯಾರಿಗಂತೀರಿ? ಡಾಕ್ಟರ್ ಅಂತ ಯಾರಿಗಂತೀವಂತಂದ್ರೆ MBBS ಮುಗಿಸಿರ್ಬೇಕು, ಇಲ್ಲಾರ BMS ಮುಗಿಸಿರ್ಬೇಕು, ಅವನಿಗೆ ಚುಚ್ಚಾಕ ಬರ್ಬೇಕು. ಕೆಲವೊಂದಕ್ಕೆ ಚುಚ್ಚಾಕ ಬರಂಗಿಲ್ಲ ರೀ, 4 ದಿವಸ ನೋವು ಆಗ್ತಾವೆ. ಡಾಕ್ಟರ್ ಅಂತಂದ್ರೆ ಅಡ್ಡ ಸಾಮಾನ್ಯ ಅಲ್ಲ. ಡಾಕ್ಟರ್ ಅನ್ಬೇಕಾಗಿತ್ತು ಅಂದ್ರೆ MBBS ಮುಗಿಸಿರ್ಬೇಕು. ಬರೀ ಡಿಗ್ರಿ ಇದ್ದು ಮಾತ್ರಕ್ಕೆ ಡಾಕ್ಟರ್ ಅಲ್ಲ. ಈಗ ಒಬ್ಬೊಬ್ರು ವಕೀಲ್ಕಿ ಕಲ್ತಿರ್ತಾರೆ, LLB ಕಲಿತು ಬಿಟ್ರೆ ಮುಗಿಲಿಲ್ಲ, ಅವರು ಕೋರ್ಟಿನೊಳಗೆ ಹೋಗ್ಬೇಕಲ್ಲ. ಅಲ್ಲಿ ಕೋರ್ಟಿನೊಳಗೆ ತಮ್ಮ ವಾದ ವಿವಾದವನ್ನು ಮಂಡನೆ ಮಾಡಬೇಕಲ್ಲ, ಕೇಸುಗಳನ್ನು ಸಬ್ಮಿಟ್ ಮಾಡಬೇಕಲ್ಲ, ವಾದದೊಳಗೆ ಗೆಲ್ಲಬೇಕಲ್ಲ. ಅಂದಾಗ ನೀನು LLB ಕಲ್ತದ್ದಕ್ಕೆ ಸಾರ್ಥಕತೆ.
ನಿನ್ನ ಹತ್ತಕ್ಕೆ ಪೇಷಂಟ್ ಬಂದು ಅಂತಂದ್ರೆ ಎಲ್ಲ ಪೇಷಂಟ್ ಸತ್ತ ಹೊಕ್ಕಿದ್ದು ಅಂದ್ರೆ ಇಲ್ರಿ ಅವ್ರದ್ದು ಮುಗಿದಿತ್ತು ನಾವೇನು ಮಾಡಕ್ಕೆ ಬರ್ತದ? ಮುಗಿಲಾರ್ದ ಎಷ್ಟೋ ಮಂದಿ ನೀವು ಮುಗಿಸಿರಿ, ಇವರ ಮುಗಿಸು ಕಳಿಸ್ತಾರೆ. ಕರೋನಾದಾಗೂ ಎಷ್ಟು ಮುಗಿಸ್ಯಾರ ಗೊತ್ತದ ನಿಮ್ಗೆ? ಯಾರು ಡಾಕ್ಟರ್ ಇದ್ರೆ ಬೇದಿರಿ ಮತ್ತು ನಮ್ಮನ್ನು. ಕಾರಣ ಏನು ಅಂತಂದ್ರೆ, ಹೆಂಗೆ ಲಾಯರ್ ಅನ್ಬೇಕಾದ್ರೆ ಆ ವರ್ಕದೊಳಗಿರ್ಬೇಕು, ಡಾಕ್ಟರ್ ಅನ್ನಬೇಕಾದ್ರೆ ಅವ ಆ ವರ್ಕದೊಳಗಿರಬೇಕು. ಹಂಗೆ ಮನುಷ್ಯ ಅಂತ ಯಾರಿಗೆ ಅನ್ಬೇಕಂದ್ರೆ, ಮನುಷ್ಯನಿಗೂ ಒಂದು ಡೆಫಿನೇಷನ್ ಅದ. ಹಿಂಗೆ ಇದ್ರನ ಮನುಷ್ಯ ಅನ್ಬೇಕು, ಇಂಥವ್ರಿಗೆ ಮಾತ್ರ ಮನುಷ್ಯ ಅನ್ಬೇಕು ಅಂತ ಶಾಸ್ತ್ರದೊಳಗೆ ಬರೀತಾರೆ. ಮತ್ತು ಯಾರಿಗೆ ಅನ್ಬೇಕ್ರಿ ಮನುಷ್ಯ ಅಂತಂದ್ರೆ, ಸಂಸ್ಕೃತದೊಳಗೊಂದು ಮಾತದು, ಏಷಾಂ ನ ವಿದ್ಯಾ ನ ತಪೋ ನ ದಾನಂ ನ ಜ್ಞಾನಂ ನ ಶೀಲಂ ನ ಗುಣೋ ನ ಧರ್ಮ ತೇ ಮೃತ್ಯು ಲೋಕೆ ಭುವಿಭಾರಭೂತ ಮನುಷ್ಯ ರೂಪೇಣ ಮೃಗಾಶ್ಚರಂತಿ. ಇದು ಮನುಷ್ಯಂದ ಡೆಫಿನೇಷನ್. ಇದು ಇವೆಲ್ಲ ಇದ್ರ ಮನುಷ್ಯ ಅಂಡ್ರಿ ಅವಾಗ. ಇವಿರ್ಲಿಲ್ಲ ಅಂದ್ರೆ ಏನು ಅನ್ಬೇಕ್ರಿ ಅವಾಗ? ಆ ಶ್ಲೋಕದ ಕೊನೆಗೆ ಬರೆದ್ರ ಅವರು ಅವಾಗ ಮಂಗ್ಯ ಅಂಡ್ರಿ ಅಂದಾರ ಅವ್ರು, ನಾವು ಅಂದಿಲ್ಲ. ಮತ್ತು ಅವ್ರು ಅಂದಾರ ಮೃಗಾಶ್ಚರಂತಿ ಮನುಷ್ಯ ರೂಪೇನ, ಮನುಷ್ಯರಂಗ ಕಾಣು ಮೃಗಗಳವು, ಮನುಷ್ಯರಂಗ ಕಾಣು ಮಂಗ್ಯಗಳವು. ಈ ಗುಣ ಇರಲಿಲ್ಲ ಅಂದ್ರೆ ಯಾ ಗುಣ? ಈಶಾನ್ಯ ವಿದ್ಯಾ ನ ತಪೋ ನ ದಾನಂ ನ ಶೀಲಂ ನ ಗುಣೋ ನ ಧರ್ಮ. ಇವೆಲ್ಲ ಇದ್ರ ಮನುಷ್ಯ ಅನ್ಬೇಕು. ನೀವು ಅಂತಿರ್ಲಿ ಸಾಮಾನ್ಯವಾಗಿ ನಿಮ್ಮ ಬಾಯಿಯೊಳಗೂ ಒಂದೊಂದು ಮಾತು ಬರ್ತದೆ ನೋಡಿ. ಏನಂತಂದ್ರೆ, ನಿನ್ನಲ್ಲಿ ಒಂದಿಟ್ಟು ಮನುಷ್ಯತ್ವರ ಐತ ಇಲ್ಲ ಅಂತೀರ ಇಲ್ಲ ನೀವು? ನೀವಂದ್ರೆ ಮನುಷ್ಯರ ಹೌದಾ ಅಲ್ಲೋ ಅಂತ ಬೈತಿರ್ತೀರಿ ನೋಡು. ಮನುಷ್ಯತ್ವ ಅಂತಂದ್ರೇನು? ಆ ಮಾನವ ಜನ್ಮದ ತತ್ವ, ಸಾರ್ಥಕತೆಯ ಬದುಕಿನ ತತ್ವ ಯಾರಲ್ಲಿರ್ತದ ಅವರಿಗೆ ಮಾತ್ರ ಮನುಷ್ಯರು ಅಂತ ಕರಿಬೇಕು. ಅದಕ್ಕೆ ಈ ಮನುಷ್ಯ ದೇಹದ ಕರ್ತವ್ಯ ಭಾಳ ದೊಡ್ಡದಾದ ತಾಯಂದಿರ. ನಿಮ್ಗೆ ಗೊತ್ತಿರಬೇಕು, ಪರಮಾತ್ಮನನ್ನು ಒಲಿಸಲಿಕ್ಕೆ, ಮುಕ್ತಿಯನ್ನು ಹೊಂದಲಿಕ್ಕೆ, ವೇದಗಳನ್ನು ಅಧ್ಯಯನ ಮಾಡಲಿಕ್ಕೆ ಯಾರಿಗೆ ಪರ್ಮಿಷನ್ ಅದ ಅಂತಂದ್ರೆ ಮನುಷ್ಯ ಮಾತ್ರರಿಗೆ ಪರ್ಮಿಷನ್ ಅದ. ಈಗ ನಿಮ್ಮ ಮನ್ಯಾಗ ಬೆಕ್ಕ ಸಾಕಿರಿ, ಬೆಕ್ಕ ಪುರಾಣಕ್ಕೆ ಬರ್ತಾವೇನ್ರಿ? ಹಂಗೆ ಬರ್ತಾವ್ರಿ ಸ್ವಾಮಿ? ಬೆಕ್ಕ ಬರಂಗಿಲ್ಲ, ನಾಯಿ ಅವು ಬರಂಗಿಲ್ಲ, ಎಮ್ಮಿ ಅವು ಬರಂಗಿಲ್ಲ. ಯಾಕಂತಂದ್ರೆ ಅವುಗಳಿಗೆ ಏನಿಲ್ಲ ಅಂತಂದ್ರೆ ಈ ತತ್ವದರ್ಶಿ ಇಲ್ಲ, ಅವುಗಳಿಗೆ ವಿಶೇಷವಾದ ಜ್ಞಾನ ಇಲ್ಲ. ಮನುಷ್ಯನಿಗೆ ಎಲ್ಲವೂ ಜ್ಞಾನದ, ಮನುಷ್ಯನಿಗೆ ಎಲ್ಲನೂ ಜ್ಞಾನದ. ಆದ್ದರಿಂದ ಈ ಮನುಷ್ಯತ್ವ ಅನ್ನೋದೇನದ ನೋಡ್ರಿ, ಇದು ಭಾಳ ದೊಡ್ಡ ತತ್ವ ಅದ. ಅದಕ್ಕೆ ಈ ಮನುಷ್ಯ ದೇಹವನ್ನು ಕೆಡಿಸ್ಕೋಬಾರ್ದು. ಪರಮಾತ್ಮ ನಮಗೇನು ಈ ದೇಹವನ್ನು ಕೊಟ್ಟಾನಲ್ಲ, ಅವನಿಗೆ ಎಷ್ಟು ಸಾರಿ ಕೃತಜ್ಞತೆಗಳನ್ನು ಹೇಳಿದರೂ ಕಡಿಮೆನೇ. ನಮಗೆ ಅಲ್ರಿ ಎಷ್ಟೋ ಪ್ರಾಣಿ ಪಶು ಪಕ್ಷಿಗಳನ್ನು ಮಾಡಿ ಹುಟ್ಸಾನ, ಮತ್ತು ನಮ್ಮನ್ನು ಮನುಷ್ಯರನ್ನ ಮಾಡಿ ಹುಟ್ಸಾನಂದ್ರೆ ಭಾಳ ಚಲೋ ಅಲ್ಲ? ನಮ್ಮನ್ನು ಒಂದು ನಾಯಿಗೆ ಮಾಡಿ ಒಗದಿದ್ದಂದ್ರೆ, ನಮ್ಮನ್ನು ಒಂದು ಬೆಕ್ಕ ಗಿಕ್ಕ ಮಾಡಿದ್ದಂದ್ರೆ ಏನು ಮಾಡ್ತಿದ್ದೀವಿ? ಪರಮಾತ್ಮ ನಮಗೆ ಮನುಷ್ಯ ದೇಹವನ್ನು ಕೊಟ್ಟಾನ, ಅದರೊಳಗೆ ಜ್ಞಾನವನ್ನಿಟ್ಟಾನ, ಅದ್ರ ಜೊತೆಗೆ ಮತ್ತೇನಪ್ಪ ಅಂತಂದ್ರೆ ಎಲ್ಲ ಶರೀರವನ್ನು ಸದೃಢ ಕೊಟ್ಟಾನ. ಇದ ನಿಮ್ಮೂರಾಗಣ ಒಬ್ಬೊಬ್ಬರಿಗೆ ಒಂದೊಂದು ಕಾಲಿಲ್ದವ್ರು ಅದಾರಿಲ್ರಿ, ಕಾಲಿಲ್ದವ್ರು ಅದಾರ. ನಿಮಗೆ ಎಡ್ಡು ಕಾಲು ಕೊಟ್ಟಾನಲ್ಲ, ಭಾಳ ಚಲೋ ಅಲ್ರಿ. ಒಬ್ಬೊಬ್ರು ಕೈ ಇಲ್ದವ್ರು ಅದಾರ, ನಿಮಗೆ ಎರಡು ಕೈ ಕೊಟ್ಟಾನ, ಭಾಳ ಚಲೋ. ಒಬ್ಬೊಬ್ಬರಿಗೆ ಒಂದೊಂದು ಕಣ್ಣು ಇಲ್ಲ, ನಿಮಗೆ ಎರಡು ಕಣ್ಣು ಕೊಟ್ಟಾನ. ಕೆಲವೊಬ್ಬರಿಗೆ ಎರಡು ಕಣ್ಣು ಇಲ್ಲ, ಕೆಲವೊಬ್ಬರಿಗೆ ಏನೇನೂ ಇಲ್ಲ. ನಮಗೆ ಈ ಶರೀರದ ಎಲ್ಲ ಅಂಗಾಂಗಗಳನ್ನು ಕೊಟ್ಟಾನಲ್ಲ, ಈ ಶರೀರದ ಎಲ್ಲ ವ್ಯವಸ್ಥೆಯನ್ನು ಕೊಟ್ಟಾನಲ್ಲ, ಆ ಪರಮಾತ್ಮನಿಗೆ ಎಷ್ಟು ಸಾರಿ ಕೃತಜ್ಞತೆಗಳನ್ನು ಹೇಳಿದ್ರೂ ಕಡಿಮೆನೇ. ಅದಕ್ಕೆ ದೇವರಿಗೆ ನಾವು ಯಾಕೆ ನೆನಪು ಮಾಡ್ಬೇಕಂದ್ರೆ ಇದ್ರ ಸಲಗೆ ನೆನಪು ಮಾಡ್ಬೇಕು. ಏನು ಕೊಟ್ಟಿಲ್ಲ ಹೇಳ್ರಿ ಪರಮಾತ್ಮ?
ಎಲ್ಲವೂ ಪರಮಾತ್ಮಂದೇ ಅದ. ದೇವನ ಮನೆ ಇದು ಈ ಜಗವೆಲ್ಲ, ಬಾಡಿಗೆದಾರರು ಜೀವಿಗಳೆಲ್ಲ, ಇದೆಲ್ಲ ಪರಮಾತ್ಮಂದದ ರೀ. ಅದಕ್ಕೆ ಗೀತಾ ಉಪನಿಷತ್ತು ಹೇಳ್ತದ ಏನಂತಂದ್ರೆ, ಈಶಾವಾಶ್ಯಮಿದಂ ಸರ್ವಂ ಯತ್ ಕಿಂಚಿತ್ ಜಗತ್ಯಾಂ ಜಗತ್ ತೇನ ತೆಕ್ತೇನ ಭುಂಜಿತಾಹ ಮಾಗೃಧ ಕಶ್ಯಶ್ವಿದ್ದನಂ. ಅಂದ್ರೆ ಇದರ ಅರ್ಥೇನು? ಈಶಾವಾಶ್ಯಂ